CITU ರಾಜ್ಯ ಸಮಿತಿ 18ನೇ ಲೋಕಸಭಾ ಚುನಾವಣೆ ಒಳಗಡೆ ಕಾರ್ಮಿಕರ ಹಕ್ಕೊತ್ತಾಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಈ ಪ್ರಣಾಳಿಕೆಯ ಪ್ರಕಾರ ಭಾರತ ದೇಶದ ಒಳಗಡೆ ಕಾರ್ಮಿಕರು ಅತ್ಯಂತ ಗಂಭೀರವಾದಂಥ ಒಂದು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಭೂಮಿಯ ಮೇಲೆ ಕೈಗಾರಿಕೀಕರಣ ಅಂತ ಹೇಳಿ ಬಂದ ನಂತರ ಮತ್ತು ಎಲೆಕ್ಟ್ರಿಸಿಟಿ ಬಂದ ನಂತರ ಉತ್ಪಾದನಾ ವಲಯದಲ್ಲಿ ಹಲವಾರು ಬದಲಾವಣೆಗಳಾಗಿ ಆ ಬದಲಾವಣೆಗಳ ಕಾರಣದಿಂದ ಕಾರ್ಮಿಕರು ಒಂದಾಗಿ ಅವರ ಮೇಲಿನ ಶೋಷಣೆಯನ್ನು ಅವರು ಕೊನೆಗೊಳಿಸಲಿಕ್ಕಾಗಿ ಹಲವು ಥರದ ಹೋರಾಟಗಳನ್ನು ನಡೆಸಿದ್ರು. ಆ ಹೋರಾಟಗಳ ಪ್ರತಿಫಲವಾಗಿ ಆ ಕಾರ್ಮಿಕರನ್ನು ಒಂದು ರಕ್ಷಾ ಕವಚಗಳಾಗಿ ಅನೇಕ ಕಾನೂನುಗಳು ನಮ್ಮ ದೇಶದಲ್ಲಿ ಪ್ರಾರಂಭ ಆದವು. ಆ ಕಾನೂನುಗಳ ಸವಲತ್ತನ್ನು ಪಡಿತಾನೆ ಆ ಕಾನೂನುಗಳ ಜಾರಿಗಾಗಿ ಹೋರಾಟಗಳನ್ನು ನಡೆಸುವಂಥ ಸಂದರ್ಭದ ಒಳಗಡೆ ಇವತ್ತು ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವಂಥ NDA ನೇತೃತ್ವದ ಮೋದಿ ಸರ್ಕಾರ ಬಂಡವಾಳಗಾರರ ಪರವಾಗಿ ಸುಮಾರು 29 ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಬದಲಾವಣೆ ಮಾಡಿದ್ದಾರೆ. ಆ 4 ಸಂಹಿತೆಗಳಲ್ಲಿ ಭಾಳ ಪ್ರಮುಖವಾಗಿ ವೇತನ ಸಂಹಿತೆ ಅಂತ ಅಂದರೆ ಇದು ನಮ್ಮ ದೇಶದ 48 ಕೋಟಿ ಇದೇನು ವರ್ಕರ್ಸಲ್ಲಿ 90% ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾರೆ. ಈ ಅನ್ಆರ್ಗನೈಸ್ ಸೆಕ್ಟರಿಗೆ ಯಾವುದೇ ರೀತಿಯ ಕನಿಷ್ಠ ವೇತನ ಇವತ್ತು ಜಾರಿ ಆಗ್ತಾ ಇಲ್ಲ. ಅದೇ ರೀತಿ ಕಾಂಟ್ರಾಕ್ಟ್ ಮತ್ತು ಔಟ್ಸೋರ್ಸ್ ಎಂಪ್ಲಾಯೀಸ್ಗೆ ಒಂದು ಈಕ್ವಲ್ ವೇಜ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಕೂಡ ಜಾರಿ ಆಗ್ತಾ ಇಲ್ಲ. ಇದು ಜಾರಿ ಆಗಬೇಕು ಅಂತೇಳಿ ಈ ದೇಶದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಲವು ಬಾರಿ ಹೋರಾಟ ನಡೆಸಿದಾಗ ಅದಕ್ಕೆ ಯಾವುದೇ ರೀತಿಯಲ್ಲಿ ಸೊಪ್ಪು ಹಾಕದೇ ಇರತಕ್ಕಂಥ ಸರ್ಕಾರ ಆ ವೇತನವನ್ನು ಕುಗ್ಗಿಸುವಂಥ ರೀತಿ ಒಳಗಡೆ ವೇತನ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಅವರು ಇವಾಗ ಕನಿಷ್ಠ ವೇತನವನ್ನು ಜಾರಿ ಮಾಡುವ ಬದಲಿಗೆ ಸಮಾನ ವೇತನವನ್ನು ಜಾರಿ ಮಾಡುವ ಬದಲಿಗೆ ಫ್ಲೋರ್ ವೇಜ್ ಅಂತೇಳಿ ಇನ್ನೊಂದು ವೇತನವನ್ನು ಪರಿಷ್ಕರಿಸಿದ್ದಾರೆ. ಈ ಫ್ಲೋರ್ ವೇಜ್ 176 ರೂಪಾಯಿ ಮಾತ್ರ ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಅರೆ ಇವತ್ತಿನ ಬೆಲೆ ಏರಿಕೆಯ ಆಧಾರದಲ್ಲಿ ಶ್ರಮಶಕ್ತಿಯ ಮೌಲ್ಯದ ಆಧಾರದ ಒಳಗಡೆ ಒಂದು ಮನುಷ್ಯ ಬದುಕನ್ನು ನಡೆಸಬೇಕು ಅಂದರೆ 176 ರೂಪಾಯಿ ಕೂಲಿಯನ್ನು ನಿಗದಿ ಮಾಡಿದ್ರೆ ಈ ಮನುಷ್ಯ ಇವತ್ತು ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಮತ್ತೆ ಮಾತ್ರ ಅಲ್ಲ, 80% ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದು ಅಂಗನವಾಡಿಯವರು ಇರ್ಬೋದು, ಪಂಚಾಯಿತಿಯವರು, ಬಿಸಿಯೂಟದವರು, ಆಮೇಲೆ ಮತ್ತು ಬೇರೆ ಬೇರೆ ಇದು ಮನೆಗೆಲಸಗಾರರು, ಪೆಟ್ರೋಲ್ ಬಂಕ್ಸಲ್ಲಿ ವರ್ಕ್ ಮಾಡೋರು, ಈ ಥರದ ಒಂದು ಮಾಲೀಕರೇ ಇಲ್ಲದೆ ಇರ್ತಕ್ಕಂಥ ವಿಭಾಗಗಳೇನಿದ್ದಾವೆ ಆ ವಿಭಾಗಗಳಿಗೆ ವೇತನ ಯಾವುದೂ ಕೂಡ ಇವತ್ತು ಅನ್ವಯಿಸಿಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕು. ಎರಡನೇದಾಗಿ ನಾವು ಕಾರ್ಮಿಕರು ಇವತ್ತು ಮಾಲೀಕರ ಹತ್ರ ನಾವೇನಾರ ಬೇಡಿಕೆ ಪಡ್ಕೋಬೇಕು ಅಂದರೆ ನಮಗೊಂದು ಸ್ಟ್ರೈಕಿಂಗ್ ಪವರ್ ಇದೆ, ಎರಡನೇದು ಬಾರ್ಗೇನಿಂಗ್ ಪವರ್ ಇದೆ. ಈ ಎರಡೂ ಪವರ್ಗಳನ್ನು IR ಕೋಡಲ್ಲಿ ಇವತ್ತು ವಿಡ್ರಾಯಲ್ ಮಾಡ್ತಾ ಇದೆ. ಆದರೆ ನಾವಿವತ್ತು ಮುಷ್ಕರ ಮಾಡಬೇಕು ಅಂತ ಹೇಳಿದ್ರೆ ಮುಷ್ಕರ ಮಾಡಬೇಕು ಅಂತ ಅಂದರೆ ಮ್ಯಾನೇಜ್ಮೆಂಟ್ ಮಾತುಕತೆಗೆ ಬಂತು ಅಂತ ಹೇಳಿದ್ರೆ ಆ ಒಂದು ಡಿಮ್ಯಾಂಡ್ ನಮಗೆ ಒಪ್ಪಿಗೆ ಇರಲಿ ಒಪ್ಪಿಗೆ ಇಲ್ಲದೇ ಇರಲಿ ಅವರು ಒಂದು ಸಾರಿ ಲಿಖಿತ ರೂಪದಲ್ಲಿ ಟ್ರೈಪಾರ್ಟಿಯೇಟ್ ಕಮಿಟಿಯಲ್ಲಿ ಕೊಟ್ಟುಬಿಟ್ರೆ ಆವತ್ತಿನ ಆ ವಿಭಾಗಗಳು ಯಾರೂ ಕೂಡ ಇವತ್ತು ಮುಷ್ಕರ ಮಾಡುವ ಆಗಿಲ್ಲ ಅನ್ನುವಂಥ ಒಂದು ತಿದ್ದುಪಡಿಯನ್ನು ಇದರಲ್ಲಿ ತರ್ತಾ ಇದೆ. ಮುಷ್ಕರದ ಹಕ್ಕಿಲ್ಲ ಅಂತ ಹೇಳಿದ್ರೆ ಬಾರ್ಗೇನಿಂಗ್ ಪವರ್ ಇಲ್ಲ ಅಂತ. ಬಾರ್ಗೇನಿಂಗ್ ಪವರ್ ಇಲ್ಲ ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಯಾವ ಎಲ್ಲ ಕಾನೂನುಗಳಿದ್ರೂ ಕೂಡ ಸತ್ತಂಗೆ ಆ ಕಾನೂನುಗಳ ಜಾರಿ ಆಗಲ್ಲ ಅನ್ನುವಂಥದ್ದು ಇದರಿಂದ ನಾವು ನೋಡ್ಬೋದಾಗಿದೆ. ಮಾತ್ರ ಅಲ್ಲ, ಈ ಕೋಡ್ ಬಂದ ಮೇಲೆ ಕಾರ್ಮಿಕ ಸಂಘಗಳನ್ನು ನೋಂದಣಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಹಲವಾರು ಕಾನೂನಿನ ತೊಡಕುಗಳು ಮತ್ತು ಮಾಲೀಕರ ಒಪ್ಪಿಗೆ ಬೇಕು ಅಂತಕ್ಕಂಥ ಅಂಶಗಳು ಕೂಡ ಇದರಲ್ಲಿ ಅಡಕವಾಗಿದ್ದಾವೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಇನ್ನೊಂದು ಕೋಡನ್ನು ತರ್ತಾ ಇದ್ದಾರೆ, ಅದು OSH ಕೋಡ್ ಅಂತ ನಾವು ಕರಿತೀವಿ. ಆದರೆ ಕಾರ್ಮಿಕ ಕೆಲಸದ ಸ್ಥಳದಲ್ಲಿ ಏನು ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಅವನನ್ನು ಕಾಪಾಡ್ಕೋಬೇಕು, ಯಾವ ರೀತಿಯ ಸವಲತ್ತು ಇರಬೇಕು ಅಂತಕ್ಕಂಥ ಒಂದು ಕೋಡ್ ಇದು. ಈ ಕೋಡಿನ ಪ್ರಕಾರ 8 ಗಂಟೆಗಳ ಕೆಲಸದ ಅವಧಿ ನಮ್ಮ ದೇಶದ ಇತಿಹಾಸವನ್ನು ಬದಲು ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತೊಂದು ನಾಗರಿಕ ಸಮಾಜ ಬೆಳವಣಿಗೆ ಆಗಲಿಕ್ಕೆ ಇವತ್ತು ಕಾರಣೀಭೂತವಾಗಿರುವಂಥ 8 ಅವರ್ಸನ್ನು ಇವತ್ತು 12 ಅವರ್ಸು ಕೆಲಸದ ಅವಧಿಯಾಗಿ ಇವತ್ತು ಮಾಡಲಿಕ್ಕೆ ಈ ಕೋಡಲ್ಲಿ ಇವತ್ತು ರೆಕಮೆಂಡೇಶನ್ ಮಾಡಿದೆ. ಮಾತ್ರ ಅಲ್ಲ, ಹಲವಾರು ರಾಜ್ಯಗಳಲ್ಲಿ 12 ಅವರ್ಸನ್ನು ಇವತ್ತು ಜಾರಿಗೆ ತರಲಾಗ್ತಾ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲೂ ಕೂಡ ಇವತ್ತು ಅದರ ನೋಟಿಫಿಕೇಶನ್ ಬಂದಿರೋದನ್ನು ನಾವು ಗಮನಿಸ್ಬೋದು. IT ಸೆಕ್ಟರಲ್ಲಿ 15 ಗಂಟೆಗಳ ಕಾಲ ಪ್ರಸ್ತಾಪವನ್ನು ಮಾಡ್ತಾ ಇರೋದು ಕೂಡ ನಾವು ನೋಡ್ಬೋದು. ಆದರೆ ಇವತ್ತು ಒಬ್ಬ ಕಾರ್ಮಿಕ ನಿರಂತರವಾಗಿ 12 ಗಂಟೆ ಕೆಲಸ ಮಾಡಿದ್ರೆ ಅಥವಾ ನಿರಂತರವಾಗಿ ರಾತ್ರಿ ಪಾಳಿ ನೈಟ್ ಶಿಫ್ಟ್ ವರ್ಕ್ ಮಾಡಿದ್ರೆ ಆ ಕಾರ್ಮಿಕನ ಒಂದು ಮಾನಸಿಕವಾಗಿ ಅವನ ಯಾವ ರೀತಿಯಲ್ಲಿ ಅವನು ಪರಿವರ್ತನೆ ಆಗ್ತಾನೆ ಮತ್ತು ಕುಟುಂಬದ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಆಗ್ತದೆ ಅಂತೇಳಿ ಇವತ್ತು ಯಾರೂ ಕೂಡ ಯೋಚನೆ ಮಾಡಲಾರದೆ ವರ್ಕಿಂಗ್ ಅವರ್ಸನ್ನು ಇವತ್ತು ಬದಲು ಮಾಡಿದ್ದಾರೆ. ಮಾತ್ರ ಅಲ್ಲ,
ಇವತ್ತು ಒಂದೇ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅಲ್ಲಿ ಡಿವೈಡಿಂಗ್ ರೂಲ್ ಅಂತ ಬರ್ತಾ ಇದೆ. ಅದು ಡಿವೈಡಿಂಗ್ ರೂಲ್ ಅಂದರೆ ಒಂದು ಕಡೆ ಕೆಲವೇ ಪರ್ಸೆಂಟ್ ಪರ್ಮನೆಂಟ್ ಎಂಪ್ಲಾಯೀಸ್, ಇನ್ನು ಬಹುತೇಕ ಪರ್ಸೆಂಟ್ ಕಾಂಟ್ರಾಕ್ಟ್, ಔಟ್ಸೋರ್ಸ್ ಮತ್ತು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್, ಕಾಂಟ್ರಾಕ್ಟ್, ಅಪ್ರೆಂಟಿಸ್ಶಿಪ್. ಸೊ ಈ ಥರದಲ್ಲಿ ಇವತ್ತು ಕೆಲಸಗಾರರನ್ನ ದುಡಿಸ್ತಾ ಇದ್ದಾರೆ. ಆದರೆ ಒಂದೇ ಕೆಲಸ, ಎರಡು ಥರದ ವೇತನ, ಒಂದೇ ಮಾಲೀಕ, ಕಾರ್ಮಿಕರ ಐಕ್ಯತೆಯನ್ನು ವಿಭಜನೆ ಮಾಡಲಿಕ್ಕೆ ಬೇಕಾದಂಥ ರೀತಿಯ ಇವತ್ತು ತಿದ್ದುಪಡಿಗಳನ್ನು ತಗೊಂಡು ಬಂದು ಕೋರ್ ಕೆಲಸವನ್ನು ಇವತ್ತು ಇದು ಕಾಂಟ್ರಾಕ್ಟ್ ಕೊಡಬಾರ್ದು ಅಂತೇಳಿ ನಮ್ಮ ದೇಶದ ಕಾನೂನುಗಳನ್ನು ಬದಲಾಯಿಸಿ ಇವತ್ತು ಕೋರ್ ಕೆಲಸವನ್ನು ಕೂಡ ಕಾಂಟ್ರಾಕ್ಟ್ ಮಾಡ್ಬೋದು ಅಂತೇಳಿ ಲೀಗಲೈಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಒಳಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಅಸ್ತ್ರಗಳಾಗಿದ್ದಂಥ ಕಾನೂನುಗಳನ್ನು ಇವತ್ತು ಬದಲಾವಣೆಯನ್ನು ಮಾಡಿ ಅವರನ್ನು ವಿವಸ್ತ್ರವನ್ನಾಗಿ ಮಾಡಿ ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮಗಿರಿಗೆ ತಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಈ ವ್ಯವಸ್ಥೆ ಭಾರಿ ದೊಡ್ಡದಾದಂಥ ಒಂದು ಭೀಕರವಾದಂಥ ಪರಿಣಾಮ ಈ ದೇಶದ ಮೇಲೆ ಆಗತ್ತೆ ಅನ್ನುವಂಥದ್ದು ನಮ್ಮ ಜನತೆ ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಕೊಂಡುಕೊಳ್ಳುವ ಸಾಮರ್ಥ್ಯ ಜನರಿಗೆ ಕುಗ್ಗಿತು ಅಂತ ಹೇಳಿದ್ರೆ ಅದು ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ. ಆರ್ಥಿಕ ಬೆಳವಣಿಗೆ ಯಾವತ್ತೂ ಕೂಡ ಆಗಲ್ಲ. ಆರ್ಥಿಕ ಬೆಳವಣಿಗೆ ಆಗಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಇರ್ತದೆ. ಮತ್ತೊಂದು ಕಡೆಯಲ್ಲಿ ಈ ದೇಶವನ್ನ ಬಲಿಷ್ಠ ಭಾರತ ಅಂತ ಹೇಳ್ತಾ ಇದ್ದಾರೆ ಮತ್ತು 5 ಟ್ರಿಲಿಯನ್ ನಾವು ಆರ್ಥಿಕತೆಯನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 5 ಟ್ರಿಲಿಯನ್ ಸಾಧಿಸುವಂತ ಭಾರತದ ಒಳಗಡೆ ಇವತ್ತು ಹಸಿವಿನ ಸೂಚ್ಯಾಂಕದಲ್ಲಿ ಭಾರತ 111ನೇ ಸ್ಥಾನ ಪಡೆದಿದ್ದು ಯಾಕೆ? ಬಲಿಷ್ಠ ಭಾರತದಲ್ಲಿ ಆ 67% ಇವತ್ತು ಇದು ಏನು ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿರೋದು ಯಾಕೆ? ಮತ್ತು ಇರುವಂತ ಜನ ಯಾಕೆ ಕೆಲಸ ಕಳ್ಕೊಳ್ತಾ ಇದ್ದಾರೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತದೆ. ಆದರೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಪ್ರಣಾಳಿಕೆಗಳು, ನಮ್ಮ ಮಾಧ್ಯಮಗಳು ಸೇರ್ಕೊಂಡಾಗೆ ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡಲ್ಲ, ಬಡತನದ ಬಗ್ಗೆ ಚರ್ಚೆ ಮಾಡಲ್ಲ, ಹಸಿವಿನ ಸೂಚ್ಯಂಕದ ಬಗ್ಗೆ ಚರ್ಚೆ ಮಾಡಲ್ಲ, ಕನಿಷ್ಠ ವೇತನದ ಬಗ್ಗೆ ಚರ್ಚೆ ಮಾಡಲ್ಲ ಮತ್ತು ರೈತರ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಚರ್ಚೆ ಮಾಡಲ್ಲ. ಅವರು ಚರ್ಚೆ ಮಾಡ್ತಾ ಇರುವಂಥದ್ದು ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುನ್ನೆಲೆಗೆ ತಂದು ಮತ್ತು ಧರ್ಮ ಅಂತಕ್ಕಂಥ ಅಪ್ಪೀಮನ್ನ ಇವತ್ತು ಜನರಿಗೆ ಕುಡಿಸೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಜನತೆ ಎಚ್ಚೆತ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಧರ್ಮ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ವಿಚಾರ. ಆದರೆ ವೈಯಕ್ತಿಕವಾದಂಥ ವಿಚಾರಗಳನ್ನು ಇವತ್ತು ರಾಜಕಾರಣಕ್ಕೆ ಬೆರೆಸುವಂಥದ್ದು ಈ ದೇಶದ ಸಂವಿಧಾನಕವಾಗಿ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಅಂಶ. ಈ ಅಂಶವನ್ನ ಇವತ್ತು ಅವರು ಏನು ಮುನ್ನೆಲೆಗೆ ತಗೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಲಿಯೋ ಟಾಲ್ಸ್ಟಾಯ್ ಒಂದು ಮಾತನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನ ಕೆಡವಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ದೇಶದ ಅಭಿವೃದ್ಧಿಯನ್ನ ಹಿಂದಕ್ಕೋಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾರೂ ಪ್ರಯತ್ನ ಮಾಡಬೇಕಾಗಿಲ್ಲ. ಧರ್ಮ ಅನ್ನುವಂಥದ್ದನ್ನ ಅಫೀಮನ್ನ ಜನರಿಗೆ ಕುಡಿಸಿದ್ರೆ ಸಾಕು, ಆ ದೇಶದ ಅಭಿವೃದ್ಧಿ ತಾನಾಗಿ ಬಿದ್ದೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದೇ ದಿಕ್ಕಿನಲ್ಲಿ ಇವತ್ತಿನ NDA ಒಕ್ಕೂಟ ಮತ್ತು JDS ಪಕ್ಷಗಳು ಆ ದಿಕ್ಕಿನಲ್ಲಿ ಇವತ್ತು ಅಲಯನ್ಸ್ ಆಗಿ ಈ ದೇಶದ ಅಭಿವೃದ್ಧಿಯನ್ನ ಮತ್ತು ಸಮಗ್ರವಾದಂಥ ಒಂದು ಅಭಿವೃದ್ಧಿಯನ್ನ ಇವತ್ತು ಕೆಡವಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ಕಾರ್ಮಿಕರು ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದು ಮತ್ತು CIT ರಾಜ್ಯ ಸಮಿತಿ ನೇರವಾಗಿ ಇವತ್ತು ಕರೆ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷಗಳನ್ನು ಸೋಲಿಸಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಉಳಿದ ಕಡೆಗಳಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕು ಅಂತಕ್ಕಂಥ ಕರೆಯನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ನಮಸ್ಕಾರ.